ವೆಲ್ಕಮ್ ಬ್ಯಾಕ್ ಟು ಮೈ ಅಂದರ್ ನ್ಯೂ ಬ್ಲಾಗ್. ಇವತ್ತಿನ ಬ್ಲಾಗ್ ಏನಪ್ಪ ಸ್ಪೆಷಲ್ ಅಂದ್ರೆ, ಎಷ್ಟು ದಿನ ಎಲ್ಲ ನಮ್ಮ ಅಕ್ಕನ ವಿಡಿಯೋಸ್ ನೋಡಿರ್ತೀರಾ, ಮದುವೆ ವಿಡಿಯೋಸ್. ಇವತ್ತು ಫುಲ್ ಟೆಂಪಲ್ ರನ್. ಇಷ್ಟು ದಿನ ನನ್ನ ತಮ್ಮ ಕರ್ಕೊಂಡು ಹೋಗ್ತಿದ್ದ ನಮ್ಮ ಫ್ಯಾಮಿಲಿನೆಲ್ಲ, ಇವಾಗ ನಮ್ಮ ಜೀಜು ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಂಡ್ ಇಲ್ಲಿ ನಮ್ಮ ಅಪ್ಪ, ನಮ್ಮ ದೊಡ್ಡಪ್ಪ ಜೋ, ಕಾರ್ತಿ ಅಂಡ್ ನಮ್ಮ ಜೀಜು ಡ್ರೈವ್ ಮಾಡ್ತಾರೆ. ನಮ್ಮ ಅಕ್ಕ ಬ್ರೈಡ್ ಮತ್ತೆ ಬ್ರೈಡ್ ಸಿಸ್ಟರ್ ಮುಂದೆ ಕುತ್ಕೊಂಡಿದೀವಿ. ಹಿಂದೆ ಜಾಗ ಆಗಿಲ್ಲ ಅಂತ ನಾವು ಮುಂದೆ ಕುತ್ಕೊಂಡಿದೀವಿ ನೋಡಿ ಪಕ್ಕ. ಫುಲ್ ಇವತ್ತು ಟೆಂಪಲ್ ರನ್ಸ್ ಹೋಗ್ಬೇಕು ಗೈಸ್, ಅಷ್ಟೇ. ಮತ್ತೆ ಸಿಗ್ತೀನಿ. ಏನ್ ಗೊತ್ತಾ ಗೈಸ್, ಫಸ್ಟ್ ನಾವು ಕಾರ್ ತಗೊಂಡಾಗ ಆಡೋದಕ್ಕೆ ಜಗಳ, ಸಾಂಗ್ಸ್ ಹಾಕೋದಕ್ಕೆ ಫುಲ್ ಜಗಳ. ನಮ್ಮ ಅಕ್ಕ ಹೇಳ್ತಾರೆ ಕೇಳ್ರಿ ನನ್ಕಿಂತ ಚೆನ್ನಾಗಿ. ಏನೂ ಇಲ್ಲ, ಸಾಂಗ್ ಹಾಕಕ್ಕೆ ಹೊಡೆದಾಡೋದು ಗೈಸ್. ಏನ್ ಗೊತ್ತಾ, ಅದ್ರಲ್ಲೂ ಮನೆಯಿಂದ ಸ್ಟಾರ್ಟ್ ಆದ್ರೆ ಸಾಂಗ್ ಹಾಕೋದಕ್ಕೆ ಬ್ಲೂಟೂತ್ ಕನೆಕ್ಟ್ ಮಾಡಿ ಒಬ್ಬೊಬ್ರು ನನ್ ಸಾಂಗ್ ಇದಲ್ಲ ಗಣೇಶನ್ ಹಾಕು ಅಂತ ನಮ್ಮ ಅಮ್ಮರು, ಇವನು ಅದನ್ನು ಹಿಂದಿದಾಕೆ ತೆಲುಗುದಾಕೆ ಅಂತ, ಒಬ್ರು ಕನ್ನಡದಾಕೆ ಅಂತ. ಅಯ್ಯೋ ದೇವ್ರೆ, ಅಷ್ಟೊಂದಿಗೆ ಬೈರ್ನಹಳ್ಳಿ ಮುಗಿಸಿ ಸಾರದಹಳ್ಳಿ ಮುಗಿಸಿ ಪಟ್ರಳ್ಳಿ ಬಾಳೆನಲ್ಲಿ ಹೋಗಿರೋ. ಆಮೇಲೆ ಎಲ್ಲ ಬತ್ತ ಆಫ್ ಮಾಡಿಸ್ಕೊಂಬರೋರು. ಈ ತರ ಸೀನ್ಸ್ ಆಗಿತ್ತು ನಾವು ಕಾರ್ ತಗೊಂಡಾಗ. ನಮ್ ಜೀಜಾಗ ನಮ್ಮ ಊರ್ ತೋರ್ಸಕ್ ಕರ್ಕೊಂಡ್ ಹೋಗ್ತಿದೀವಿ ಗೈಸ್. ಇವತ್ತು ದೇವಸ್ಥಾನ ಬೇರೆ, ತೋರಿಸ್ತಾಳೆ ನಮ್ಮ ಮನೆ ಅಂತ. ಆಮೇಲೆ ನಮ್ಮ ಮನೆಗ್ ಕರ್ಕೊಂಡೋಗಿ ಯಾರ್ದು ಗೊತ್ತಾ ಹೇಳ್ತಾಳೆ. ನೆನ್ನೆ ಎಲ್ಲ ಅವ್ರ ಊರಲ್ಲಿ ಅವ್ರು ತೋರ್ಸಿದ್ರು, ನಮ್ಮ ಊರಲ್ಲಿ ನಮ್ಮ ಅಕ್ಕ ತೋರಿಸ್ತಾಳೆ ಇವಾಗ. MLA ಮನೆ, ಷಡಕ್ಷರನ್ ಮನೆ ಅದೇಯಾ. ಸೊ ಗೈಸ್, ನಮ್ಮೂರ್ ದೇವಸ್ಥಾನ ಇವಾಗ ಇಲ್ಲಿಗೆ ಶಿಫ್ಟ್ ಆಗಿದೆ, ಯಾಕಂದ್ರೆ ಫುಲ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ದೇವಸ್ಥಾನ ಕೆತ್ತಿದ್ದಾರೆ, ಹೊಸ ದೇವಸ್ಥಾನ ಮಾಡಕ್ಕೆ ಇಲ್ಲಿಗೆ ದೇವ್ರನ್ನ ಸ್ಥಾಪನೆ ಮಾಡಿದ್ದಾರೆ. ಬ್ರೈಡ್ ಮದ್ವೆ ಆಗಿ ಫಸ್ಟ್ ಟೈಮ್ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ. ನಮ್ ಜೀಜು ಫಸ್ಟ್ ಟೈಮ್ ನಮ್ಮೂರ್ ದೇವಸ್ಥಾನಕ್ಕೆ ಕರ್ಕೊಂಡ್ ಬರ್ತಾ ಇದೀವಿ ಗೈಸ್. ನಮ್ ಜೀಜನ್ ಕೇಳ್ತಾರೆ ಇಲ್ಲಿ ಯಾರೋ ತಾತ ಹೆಂಗೆ ಏನೋ ಸಂಬಂಧ ಅಂತ ಮಾತಾಡಿಸ್ತಾ ಇದ್ದಾರೆ. ನ್ಯೂಲಿ ಮ್ಯಾರಿಡ್ ಕಪಲ್ ಫಸ್ಟ್ ಟೈಮ್ ನಮ್ಮ ದೇವಸ್ಥಾನಕ್ಕೆ ಬಂದಿದ್ದಾರೆ ಗೈಸ್. ಬೇರೆ ಬಿಟ್ಟಿರೋದು. ಇವಾಗ ದೇವಸ್ಥಾನ ಕೆಳಗಡೆ ಇತ್ತು ಫಸ್ಟು, ಇವಾಗ ಹೊಸ ದೇವಸ್ಥಾನ ಕಟ್ಸ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿಗೆ ದೇವ್ರನ್ನ ಕೂರ್ಸಿದ್ದಾರೆ. ಇಲ್ಲಿ ಒಂದು ತಾತ ಮಾತಾಡಿಸ್ತಾ ಇದ್ದಾರೆ. ಮದ್ವೆಗೆ ಬರೋಕ್ಕಾಗಿಲ್ಲ, ಹುಷಾರಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸರಿ ಆಯ್ತು ಬಿಡಿ ಅಂತ ಹೇಳ್ತಾರೆ ನಮ್ಮ ಅಕ್ಕವ್ರು. ಗೈಸ್, ನಮ್ಮೂರಲ್ಲಿ ಪರ ಎಲ್ಲ ಮಾಡಿದ್ರೆ ಇಲ್ಲೇ ಊಟಕ್ಕೆ ಇಡೋದು. ಫಸ್ಟ್ ಎಲ್ಲ ಕೆಳಗಡೆ ಇಡ್ತಾ ಇದ್ರು, ಇವಾಗ ಎಲ್ಲ ಮೇಲೆ ಶಿಫ್ಟ್ ಆಗ್ಬಿಟ್ಟಾರೆ. ನಮ್ ಜೀಜಗೆಲ್ಲ ರೂಟ್ಸ್ ಹೇಳ್ಕೊಡ್ತಾವ್ರು. ನಮ್ಮೂರಲ್ಲಿ ತುಂಬಾ ದೊಡ್ಡದಲ್ಲ ಗೈಸ್, ಹಳೆ ದೇವಸ್ಥಾನ ಇದೆ. ಇವಾಗ ಅದನ್ನ ಕಿತ್ತು ಇವಾಗ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಜೀಜಗೆಲ್ಲ ರೂಟ್ಸ್ ಹೇಳ್ಕೊಡ್ತಾರೆ ನಮ್ಮೂರ್ದು ಏನೇನೋ ಅಂತ ಎಲ್ಲ. ಅಲ್ಲೆಲ್ಲ ಕೂತಾವ್ರೆ ದೇವಸ್ಥಾನ. ಇದು ಮಲ್ಲೇಶ್ವರನ ಮನೆ, ಇದು ಕಲರ್ ಇಲ್ಲಿ ಯಾವತ್ತು ಊರ್ ಹೋದಾಗ ಇಲಾಸೆ ಬಂದಿದ್ದು. ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಯಾವ್ದಂದ್ರೆ ಆಂಜನೇಯ ದೇವಸ್ಥಾನಕ್ಕೆ. ಈ ದೇವಸ್ಥಾನದಲ್ಲಿ ಇಷ್ಟೊತ್ತಿನಲ್ಲೆಲ್ಲ ಬಂದ್ರೆ ನಾವೇ ಪೂಜೆ ಮಾಡ್ಕೋಬೇಕು. ಸೆಕೆಂಡ್ ದೇವಸ್ಥಾನ ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ದೀವಿ ಗೈಸ್. ಇವಾಗ ನನ್ನ ತಮ್ಮ ನೋಡಿ ಗೈಸ್, ಮುಖಕ್ಕೆ ಯಾವ ಥರ ಎಲ್ಲ ಹೆಲ್ಪ್ ಮಾಡ್ತಾನೆ. ವಿಡಿಯೋ ಆನ್ ಮಾಡಿದ ತಕ್ಷಣ ಬಿಟ್ಬಿಟ್ಟ. ಸೊ ಗೈಸ್, ಫಸ್ಟ್ ನಮ್ಮೂರಲ್ಲಿ ಇಲ್ಲೇ ಪರ ಮಾಡ್ತಿದ್ದೆ. ಇದು ಪರಿನ ಮನೆ ಇತ್ತು. ಇವಾಗ ಅಲ್ಲಿ ಅವಾಗಲೇ ತೋರಿಸಿದ್ನಲ್ಲ ಮೇಲ್ಗಡೆ ಅಲ್ಲಿ ಮಾಡ್ತಾರೆ. ಬಾವಿಲಿ ನೀರು ಇದೆಯಾ ನೋಡೋಣ ಬನ್ನಿ. ಈ ಬಿಸಿಲಲ್ಲಿ ಐ ಥಿಂಕ್ ಇರಲ್ಲ. ಓ ಇದೆ ಗೈಸ್, ಪರವಾಗಿಲ್ಲ, ಇದೆ. ಎಷ್ಟು ಬಿಸಿಲಿದ್ರು ನಮ್ಮ ಊರಲ್ಲಿ ನೀರೈತೆ. ನನ್ನ ತಮ್ಮ ಪ್ರಸಾದ ಕೊಡ್ತಾರೆ, ಇಸ್ಕೊಳ್ಳೋಣ ಬಗ್ಗೆ. ಏನ್ ಬಿಸಿಲಿದೆ ಗೈಸ್ ಆಚೆ. ಈ ಬಿಸಿಲಲ್ಲಿ ಟೆಂಪಲ್ ರನ್ನಿಗೆ ಬಂದಿದ್ದೀವಿ ನಾವು. ನನ್ನ ಮಗನ ನೋಡಿ. ನೆಕ್ಸ್ಟ್ ಟೆಂಪಲ್ಗೆ ಬಂದಿದ್ದೀವಿ ಇವಾಗ. ನಮ್ಮ ಸಾರದಹಳ್ಳಿ ದೇವಸ್ಥಾನಕ್ಕೆ. ನಮ್ಮ ಅಕ್ಕ ಓಡ್ತಾಳೆ, ಬಿಸಿಲು ಕಾಲಂತೂ ಸರಿ ಸುತ್ತೋಗ್ತಾಯಿದೆ ಗೈಸ್. ಒಳಗಡೆ ಬಾ, ಒಳಗಡೆ ಬಾ. ಇಲ್ಲಿ ನಾನಿನಗೆ
ಕಾವಲುಗಾರ ಕಾಯುವೆನು ಜನ್ಮ ಪೂರ ನಿನಗೆ ಕಾವಲುಗಾರ. ಸೊ ಗೈಸ್, ಇದು ಮದುವೆ ಆದ ನೆಕ್ಸ್ಟ್ ಡೇ ಟೆಂಪಲ್ ವಿಸಿಟ್ ಆಗಿರುತ್ತೆ. ನಮ್ಮ ಅಕ್ಕನಿಗೆ ಮದುವೆ ದಿನ ಮೇಲ್ಮುಸ್ಕಿನ ಸ್ಯಾರಿ ಹಾಕಿರ್ತಾರಲ್ಲ, ಆ ಮೇಲ್ಮುಸ್ಕಿನ ಸ್ಯಾರಿ ತೊಗೊಂಬಂದ್ಬಿಟ್ಟು ನಾವು ದೇವ್ರಿಗೆ ಕೊಡಬೇಕು. ಸೊ ಅದಕ್ಕೆ ಅದನ್ನೆಲ್ಲ ಕೊಟ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಹೋಗೋದಕ್ಕೆ ಬಂದಿದ್ವಿ ನಾವು ದೇವಸ್ಥಾನಕ್ಕೆ. ಪ್ರಸಾದ ತಿನ್ನೋದ್ರಲ್ಲಿ ಫಸ್ಟ್ ನಮ್ಮ ತಮ್ಮ ನೋಡ್ರಿ ಹೆಂಗ್ ತಿಂತಾನೆ. ಇನ್ನು ಬರ್ತೀನಿ ಅಂತ ಕೊಟ್ಟೋದ್ರೆ ಆಲ್ರೆಡಿ ತಿಂದೇ ಮುಗಿಸ್ತಿದೆ ನೋಡಿ ಗೈಸ್. ನಂದು ತಿಂತಾ ಇರು ಅಂತ ಕೊಟ್ಟೋಗಿದೆ. ನಾನು ಬರೋಷ್ಟಿಂದ ಮುಗಿಸಿದೆ. ಇವಾಗ ದೊಡ್ಡಮ್ಮನ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮಾಡಿಸ್ಕೊಂಡಾಯ್ತು. ನೆಕ್ಸ್ಟ್ ಇವಾಗ ಚಿಕ್ಕಮ್ಮನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಸಿಗ್ತೀನಿ ಗೈಸ್. ನಡಿಯಕ್ಕೂ ಆಗ್ತಾ ಇಲ್ಲ, ಬರೆ ಬೇರೆ ಇದೀನಿ, ನಡಿಯಕ್ ಬೇರೆ ಆಗ್ತಾ ಇಲ್ಲ ಗೈಸ್. ಸುಟ್ಟೋಗ್ತಾ ಇದಾವ್ ನನ್ ಕಾಲೆಲ್ಲ ಗೈಸ್. ನೋಡಿ ಎಲ್ಲ ಹೆಂಗ್ ಬರ್ತಾವ್ರೆ. ಅವ್ರಿಗೇನ್ ಕಾಲ್ ಸುಡ್ತಿಲ್ವಾ ನನ್ಗಂತೂ ಗೊತ್ತಿಲ್ಲ. ನಿಧಾನ ಕೊಡ್ಬರ್ತಾರೆ, ನನ್ ಕೈಲಿ ಆಗ್ತಾ ಇಲ್ಲ ಗೈಸ್. ದೊಡ್ಡಮ್ಮನ ದೇವಸ್ಥಾನದಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಇವಾಗ ಚಿಕ್ಕಮ್ಮನ ದೇವಸ್ಥಾನಕ್ಕೆ ಪೂಜೆಗೆ ಬಂದಿದ್ವಿ. ಆ್ಯಂಡ್ ಇದು ದೇವಸ್ಥಾನ ಬಂದ್ಬಿಟ್ಟು ದೊಡ್ಡಮ್ಮನ ದೇವಸ್ಥಾನ ಪಕ್ಕದಲ್ಲೇ ಇರೋದು ದೇವಸ್ಥಾನ. ನೆಕ್ಸ್ಟ್ ಗೈಸ್, ಅದೆರಡು ದೇವಸ್ಥಾನದಲ್ಲೂ ಪೂಜೆ ಮಾಡಿ ಮುಗಿಸ್ಕೊಂಡು ಪಟ್ರಳ್ಳಿ ದೇವಸ್ಥಾನಕ್ಕೆ ಬಂದ್ವಿ. ಲಾಸ್ಟ್ ಸ್ಟಾಪ್ ಪಟ್ರಳ್ಳಿ ದೇವಸ್ಥಾನ ಆಗಿರುತ್ತೆ. ನೋಡಿ ಗೈಸ್, ಬಂದ್ಮೇಲೆ ನಮ್ಮ ಪಕ್ಕನೇ ನಿಂತ್ಕೊಂತಾಳೆ. ನಮ್ಮ ಜೀವಕ್ಕೆ ಹೋಗಿ ನಿಂತ್ಕ ಅಂತ ಅಂದ್ರೆ ಯಾವಾಗ್ಲೂ ನಮ್ಮ ಪಕ್ಕನೇ ಬರ್ತಾಳೆ. ಕುಂದು ಜೀಜುದು ಫೋಟೋ ತೆಗಿತೀನಿ ಬನ್ರಿ ಅಂದ್ರೆ ಈ ತರ ಆಡ್ತವ್ರೆ. ಅವಾಗಿಂದ ಎಷ್ಟೊಂದು ಮಾತಾಡ್ಬಿಟ್ಟಿದೀವಿ ನಮ್ ಜೀಜು ನಾನು ಎಲ್ಲ ಏನೋ ಮಾತಾಡಿದೀವಿ, ಅದೆಲ್ಲ ರೆಕಾರ್ಡೇ ಆಗಿಲ್ಲ ಗೈಸ್. ಮೈಕೆ ಆನ್ ಆಗಿಲ್ಲ. ನಂಗಂತೂ ತುಂಬಾ ಬೇಜಾರಾಗೈತೆ. ಇಷ್ಟೊಂದು ಮಾತಾಡಿದ್ದೆ ಗೈಸ್ ಅವಾಗಿಂದ. ನಿನ್ ಅಭಿಪ್ರಾಯ ಏನಿದ್ರ ಬಗ್ಗೆ? ಟೆಂಪಲ್ ರನ್ ಗೈಸ್. ಇವಾಗ ಎಲ್ರು ಮನೆಗೆ ಹೋಗಿ ಊಟ ಮಾಡಿ ಪುನಃ ರೆಸ್ಟ್ ಮಾಡ್ಬೇಕು ಅಷ್ಟೇ ಕೆಲ್ಸ, ಇನ್ನೇನಿಲ್ಲ ಇವತ್ತು. ಜೀಜು ನೋಡ್ರಿ ಫುಲ್ ರೆಸ್ಪಾನ್ಸಿಬಿಲಿಟೀಸ್ ಹೆಂಗ್ ತಗೊಂತಾ ಇದಾರೆ. ಟೆಂಪಲ್ ರನ್ ಮನೆಗೆ ಹೋಗ್ತಿದೀವಿ. ಬಾಯ್. ಅವಾಗಿಂದ ಎಷ್ಟೊಂದ್ ಮಾತಾಡಿದ್ರೆ ಗೈಸ್ ರೆಕಾರ್ಡ್ ಆಗಿಲ್ಲ, ಮೈಕ್ ಆನ್ ಆಗ್ದಲೇನೆ. ಇವತ್ ನಮ್ಮ ಅಮ್ಮ ಅವ್ರ ಇಬ್ರೇ ಮಿಸ್ಸಿಂಗ್, ಇನ್ನೆಲ್ಲ ಗೈಸ್. ನಮ್ ಜೀಜು ಸಪೋರ್ಟ್ ಮಾಡ್ತಾರೆ ನೋಡಿ, ಏನ್ ಕಾನ್ಫಿಡೆನ್ಸ್ ನಮ್ಮ ಅಕ್ಕನ ಬಗ್ಗೆ. ಕಾರ್ ಓಡಿಸೋದ್ ನಮ್ಮ ಮನೇಲಿ ಎಲ್ಲರಿಗೂ ಭಯ ಆಗುತ್ತೆ ಬಿಡಿ. ನಾನು ಓಡಿಸ್ತೀನಿ ಅಂದ್ರೂ ಹೆದರ್ಕಂತಾರೆ. ನಾನು ಓಡಿಸ್ತೀನಿ ಗೈಸ್, ಡ್ರೈವಿಂಗ್ ಕ್ಲಾಸಿಗೆ ಕಳ್ಸಾರೆ, ಆದ್ರೆ ಕಾರ್ ಕೊಡಲ್ಲ ನಮ್ಮ ಮನೇಲಿ. ಯಾಕಂದ್ರೆ ಕಾಲೇ ಸಿಗಲ್ಲ, ಇನ್ನೆಲ್ಲಿಂದ ಕಾರ್ ಕೊಡ್ತಾರೆ ಗೈಸ್? ಕಾಣಿಸಲ್ಲ ಗೈಸ್. ಕಾಲ್ ಸಿಗ್ದಲೆ ಕಾರ್ ಡ್ರೈವಿಂಗ್ ಕ್ಲಾಸ್ ಕಾರ್ ಕಲ್ತ್ಕೊ 800 ನೋಡಿ ಅಂದ್ರೆ ಅದು ಕಾಲಿಗೆ ಅದನ್ನ ಕಟ್ತಾರಲ್ಲ, ಅದನ್ನ ಕಟ್ಟಬೇಕು ಇವಳಿಗೆ. ನೋಡಿ ಗೈಸ್ ಹೆಂಗೆಲ್ಲ ಹೇಳ್ತಾರೆ. ಇನ್ನ ನಮ್ಮ ಅಕ್ಕನ್ ಮದ್ವೆ ಇನ್ನ ಮುಗ್ದೇ ಇಲ್ಲ ಗೈಸ್, ತಾಳಿನೇ ಕಟ್ಟಿಲ್ಲ. ಅದ್ ಯಾವ್ದೋ ಆಂಟಿ ಇದ್ದಿದ್ರು ಅಲ್ಲೇ ಕಾರ್ಟಿಗೆ ಹಾಕೊಂಡ್ಬಿಟ್ಟಾರ ನಮ್ ಜ್ಯೋತಿ ಅಕ್ಕನ. ಯಾರೋ ಸಿಕ್ಕಿದ್ದಾರೆ, ಮಾತಾಡಿಸ್ತಾ ಇದಾರೆ. ಇದು ಹೊಲ ಇತ್ತು 5 ಎಕರೆ. ಮನೆ ಕಟ್ಟಬೇಕಾದ್ರೆ ಮಾರ್ಬಿಟ್ವಿ. ಮನೆ ಕಟ್ಟಿ ಆದ್ಮೇಲೆ ರೀಸೆಂಟ್ ಆಗಿ ಮಾಡಿದ್ವಿ ಡ್ಯೂ ಟು ಸಮ್ ರೀಸನ್ಸ್. ಇವಾಗ ನಮ್ಮ ಮನೇಲಿ ಎಲ್ಲಾ ರಿಗ್ರೆಟ್ ಪಡ್ತಾರೆ. ಸೊ ಗೈಸ್, ಎಲ್ರು ಫೈನಲಿ ಮನೆಗ್ ಬಂದ್ವಿ. ಅಂಡ್ ನಮ್ ಜೀಜು ಕಾರ್ ಪಾರ್ಕ್ ಮಾಡ್ತಾ ಇದ್ದಾರೆ. ಇವಾಗ ಹೋಗಿ ಊಟ ಮಾಡ್ಬೇಕು. ಸೀರಿಯಸ್ಲಿ ಸಖತ್ ಹೊಟ್ಟೆ ಹೋಗ್ಬಿಟ್ಟೈತೆ. ಚೆನ್ನಾಗ್ ಕಾಣಿಸ್ತಾ ಇದೆ ನೋಡಿ ಗೈಸ್. ಜೋಡಿ ನೋಡಿ ಹೆಂಗ್ ಊಟ ಕೂತಿದ್ದಾರೆ ಇಬ್ರು ಒಟ್ಟಿಗೆ. ನಮ್ ಡ್ಯಾಡೀಸ್ ಇಲ್ಲಿ ಇವರಿಬ್ರು ಗೈಸ್. ಬ್ರೈಡ್ ನೋಡಿ ಹೆಂಗ್ ಸರ್ವ್ ಮಾಡ್ತಾರೆ ಎಲ್ರಿಗೂ ಅಂತ. ನಮ್ ಮನ್ವಿ ಸೈಕಲ್ ಬುಕ್ ಮಾಡೋಣ, ಯಾವ್ದೋ ಬುಕ್ ಮಾಡ್ಬಿಟ್ಟವನೆ. ನಮ್ ಜೀಜು ಅದನ್ನ ಕ್ಯಾನ್ಸಲ್ ಮಾಡಿ ಯಾವ್ದೋ ಹೇಳ್ತಾರೆ ಬುಕ್ ಮಾಡು ಅಂತ. ಆರ್ಡರ್ ಮಾಡಿರೋದು ಇದಲ್ಲ, ಇದೇ ಬೇರೆ ಅದೇ ಬೇರೆ. ಇದ್ರಲ್ಲಿ ಏನು ಗೊತ್ತಿಲ್ಲ, ಎಲ್ಲ ಆಪ್ಷನ್ ಇರುತ್ತೆ. ಡಿಸ್ಕೌಂಟ್ ಮಾಡ್ಕೋಬಹುದು. ಇದು ಗೇರೆ ಅದುವಾ ಗೇರೆಯಾ ಸೊ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮಿಸ್ ಮಾಡದೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.